ನಮಸ್ತೆ ವೀಕ್ಷಕರೇ, ನಿಮಗೆ ದೇವಿ ಕೃಪಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಿಥುನ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ನೋಡೋಣ ಬನ್ನಿ. ಆದರೆ ಕೆಲವೊಂದೊಂದು ಎಚ್ಚರಿಕೆಗಳು ನೀವು ಪಾಲಿಸಲೇಬೇಕಾಗತ್ತೆ. ನೋಡಿ, ನೀವು ಹೂಡಿಕೆ ಮಾಡ್ತಿದ್ದೀರಾ ಅಂದರೆ ಅದರಲ್ಲಾರು ಹಣ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂಥದ್ರಲ್ಲಿ ನೀವು ಬಹಳ ಸೂಕ್ಷ್ಮವಾಗಿ ನೀವು ಹೂಡಿಕೆ ಮಾಡಬೇಕಾಗತ್ತೆ. ಯಾಕಂದರೆ ಅದು ನಮಗೆ ಸರಿನಾ ತಪ್ಪೋ ಅಂತ ಇದು ಮಾಡಿ ಒಂದು ತಪ್ಪು ನಿರ್ಧಾರ ಏನೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಈ ತಿಂಗಳಲ್ಲಿ ನಿಮಗೆ ಕುಟುಂಬದಲ್ಲಿ ಕಲಹಲ ತುಂಬ ಇರುತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಲಹ ಬರುತ್ತೆ. ಆದರೆ ಇದಕ್ಕೆ ನೀವು ಆಸ್ಪದ ಕೊಡಬಾರ್ದು. ಇದನ್ನು ಅಲ್ಲಿಗೆ ಸಮರ್ಥ ಮಾಡಬೇಕು. ಜನಗಳನ್ನು ನಿಮ್ಮ ಕೈಲಿ ಆಗದೇ ಇರುವ ರೀತಿಯಲ್ಲಿ ನಿಮ್ಮ ಕೈಯಲ್ಲಿ ಇಟ್ಕೊಬೇಕಾಗತ್ತೆ. ಆರೋಗ್ಯ ಕಡೆಗೆ ಒಂದು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಕಾಲು ನೋವಾಗಿರ್ಬೋದು, ಇಲ್ಲ ತಲೆನೋವಾಗಿರ್ಬೋದು. ಆರೋಗ್ಯ ಚೆನ್ನಾಗಿದ್ರೆ ಎಲ್ಲನೂ ನೀವು ಕೈಗೊಳ್ಬೋದು. ಆರೋಗ್ಯ ಇದ್ದರೆ ಮಾತ್ರ ನಿಮಗೆ ಸಕ್ಸಸ್ಸು. ಅದರಿಂದ ಈ ಸಣ್ಣ ಪುಟ್ಟ ವಿಷಯನೆಲ್ಲ ಆದಷ್ಟು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ. ಜವಾಬ್ದಾರಿಗಳನ್ನು ನೀವು ಕಟ್ಟುನಿಟ್ಟಾಗಿ ನಿಭಾಯಿಸಬೇಕು. ಯಾಕಂದರೆ ನೀವು ಕೊಟ್ಟಿರೋ ಕೆಲಸಗಳನ್ನ ಕರೆಕ್ಟಾಗಿ ನಿಭಾಯಿಸಿದರೆ ನಿಮಗೆ ಇದರಲ್ಲಿ ಸ್ವಲ್ಪ ಯಶಸ್ಸುಗೊಳ್ಳುತ್ತೆ ನಿಮ್ಮದು. ಇನ್ನು ಈ ತಿಂಗಳು ನಿಮಗೆ ಸ್ವಲ್ಪ ಬೆಲೆ ಬಾಳುವಂತಹ ವಸ್ತುಗಳನ್ನ ಖರೀದಿಸಿ ಮಾಡೋ ಯೋಗ ಇದೆ. ಅಂದರೆ ಸೈಟು, ಜಮೀನು ಆ ಥರದ್ದು ಏನಾದ್ರು ತಗೊಳ್ಳೋದಿದ್ರೆ ಈ ತಿಂಗಳು ಸ್ವಲ್ಪ ಯೋಚಿಸಿ ನಿಧಾನವಾಗಿ ಡಿಸಿಷನ್ ತಗೊಂಡ್ರೆ ನಿಮಗೆ ಅದೆಲ್ಲ ದೊರೆಯುತ್ತೆ. ಇನ್ನು ನಿಮಗೆ ಈ ತಿಂಗಳು ಬಂಧು ಮಿತ್ರರಿಂದ ಒಳ್ಳೆ ಲಾಭ ಆಗ್ತದೆ. ನಿಮಗೆ ಒಳ್ಳೆ ಲಾಭ, ಒಳ್ಳೆ ಪ್ರತಿಕ್ರಿಯೆ ಅವರಿಂದ ಈ ತಿಂಗಳು ನಿಮಗೆ ಸಿಗುತ್ತೆ ಅಂತ ಕಂಡು ಬರ್ತಾ ಇದೆ. ಇನ್ನು ಈ ತಿಂಗಳು ಮನೋರಂಜನೆಗಾಗಿ ನೀವು ಹೊರಗಡೆ ಸುತ್ತೋದು, ಅದರ ಜೊತೆಗೆ ಮನೋರಂಜನೆಗಾಗಿ ನೀವು ಯಾವ್ದಾದ್ರು ಕಾರ್ಯಕ್ರಮ ನೋಡೋದೆಲ್ಲ ಕಂಡು ಬರ್ತಾ ಇದೆ ಈ ತಿಂಗಳು. ಚಿತ್ರ ವೀಕ್ಷಣೆ ಮಾಡೋದು, ನಾಟಕ ವೀಕ್ಷಣೆ ಮಾಡೋದು, ಸ್ವಲ್ಪ ಮನೋರಂಜನೆ ಕಾರ್ಯಕ್ರಮಗಳನ್ನ ನೋಡೋದು, ಇನ್ನೂ ಯಾವ್ದಾದ್ರು ಪಿಕ್ನಿಕ್ ಹೋಗೋದು, ಪಾರ್ಟಿ ಮಾಡೋದು, ಫ್ರೆಂಡ್ಸ್ಗಳ ಜೊತೆ ಸೇರೋದು, ಮನೋರಂಜನೆ ನೋಡೋದು, ಇದರಿಂದ ನಿಮಗೆ ಶಾಂತಿ, ನೆಮ್ಮದಿ, ಅನುಕೂಲಗಳು ತಂದು ಕೊಡುತ್ತೆ. ನೀವೇನಾದ್ರು ಈ ತಿಂಗಳಲ್ಲಿ ಮಕ್ಕಳ ವಿಷಯದಲ್ಲಿ ಚಿಂತೆ ಮಾಡ್ತಿದ್ರೆ ಚಿಂತೆ ಮಾಡಬೇಡಿ. ಅವರಿಂದ ನಿಮಗೂ ಯಶಸ್ಸು ಒಳ್ಳೆಯದಾಗತ್ತೆ. ಅವರ ಬೇಕು ಬೇಡಗಳನ್ನೆಲ್ಲ ನೋಡ್ಕೊಳ್ಳಿ. ಸ್ವಲ್ಪ ಮಕ್ಕಳ ದಿಶೆಯಿಂದ ನೀವು ಚಿಂತೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಅದು ಬಿಟ್ಬಿಡಿ. ಆದರೆ ಇವತ್ತು ಈ ತಿಂಗಳು ನಿಮಗೆ ಮಕ್ಕಳಿಂದ ತುಂಬ ಒಳ್ಳೆಯ ಫಲ ಸಿಗಲಿದೆ. ಧನ್ಯವಾದ. ಒಳ್ಳೆಯದಾಗಲಿ ನಿಮಗೆ.